ಮಧು, ಗಂಡನ ಮುಂದೆ ನನ್ಗೆ ಇನ್ನೊಬ್ಬ ಗಂಡಸು ಇಷ್ಟ ಅಂತ ಹೇಳ್ತಿದ್ಯಲ್ಲ, ನೀನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇರೋದಕ್ಕೆ ನಿಮ್ ಹತ್ರ ಸತ್ಯ ಹೇಳ್ತಿರೋದು. ಮಧು, ನಾನೆಲ್ಲ ಮರ್ತು ನಿನ್ ಜೊತೆ ಆರಾಮಾಗಿದ್ದೀನಿ ತಾನೆ? ಜಾನಿ, ನೀವೇನ್ ಮಾಡ್ತಿದ್ದೀರಾ? ನನ್ಗೆ ಗೊತ್ತು ಮಧು, ಕಾಲೇಜ್ ಡೇಸಲ್ಲಿ ಅವ್ನು ನಿನ್ನಿಂದ ಹೇಗ್ ಸುತ್ತಿದ್ದ ಅಂತ. ನಾನು ಅದನ್ನೆಲ್ಲ ಮರ್ತಿಲ್ವಾ? ಅದ್ ನಂಗೂ ಗೊತ್ತು. ನನ್ ಹಿಂದೆ ಪ್ರೀತಿಗೋಸ್ಕರ ನಾಯಿ ತರ ಸುತ್ತಿದ್ದ. ಅದಕ್ಕೋಸ್ಕರ ನನ್ನ ಹತ್ರ ಬೈಸ್ಕೊಂಡು ಇದ್ದಾನೆ. ತೀರಾ ಕೋಪ ಬಂದಾಗ ಹೊಡೆಸ್ಕೊಂಡು ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನೆಗೆ ಯಾಕೆ ಬರ್ಬೇಕು? ಜಾನಿ, ಪಾಸ್ಟ್ ಇಸ್ ಪಾಸ್ಟ್. ಬಿ ಪ್ರಾಕ್ಟಿಕಲ್. ಅವತ್ತು ಅವನ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ದೆ. ಆದ್ರೆ ಇವತ್ತು ಅವನು ಕೋಟ್ಯಾಧಿಪತಿ. ಅಂದ್ರೆ ನಿನ್ ಮಾತಿನ ಅರ್ಥ? ನಾನ್ ಮಾಡಿದ ಅವಮಾನನ ಚಾಲೆಂಜ್ ಆಗಿ ತಗೊಂಡು ಶ್ರೀಮಂತ ಆಗಿದ್ದಾನೆ. ಅದಕ್ಕೆ ಅವ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಮಾತ್ಕೊ ಅವ್ನ ಇಷ್ಟ ಅಂತ ಹೇಳ್ಬೇಡ, ನನಗೆ ಕಷ್ಟ ಆಗುತ್ತೆ. ಯಾಕೆ? ನಿಮ್ಗೆ ಒಂಥರ ದುಡಿಯೋ ಯೋಗ್ಯತೆ ಇಲ್ಲ ಅಂತನಾ? ಮಧು, ನೀನ್ ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ. ಇನ್ಸಲ್ಟ್ ಮಾಡಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋರ್ಗೆ ಇನ್ಸಲ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ನೀವೇನ್ ಹೇಳಿದ್ರು ಅಷ್ಟೇ. ನಾಳೆ ನನ್ನ ಬಾಯ್ ಫ್ರೆಂಡ್ ನನ್ನ ಮನೆಗೆ ಬಂದು ನನ್ನ ಜೊತೆನೆ ಇರ್ತಾನೆ ಅಷ್ಟೇ. ಮಧು, ನಿಂತ್ಕೋ. ಮಧು, ಇದು ನೀನ್ ಒಪ್ಪಿನೇ ಅಂತಾನೆ? ಫೈನಲ್ ಡೆಸಿಷನ್. ನಾಳೆ ಅವ್ನು ಬಂದಾಗ ನಾನ್ಸೆನ್ಸ್ ತರ ಬಿಹೇವ್ ಮಾಡೋದ್ ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿರಿ. ನನಗೆ ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನೀನ್ ನನ್ನ ಹೆಂಡತಿಯಾಗಿ ಈ ರೀತಿ ನಡ್ಕೊಳ್ಳೋದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಏನ್ ಮಾಡ್ಲಿ? ನೀವ್ ಕಾಲೇಜ್ ಟಾಪರು, ಮುಂದೆ ಲೈಫಲ್ಲಿ ನನ್ನ ಟಾಪ್ ಅಲ್ಲಿ ಇರ್ತೀರಾ ಅನ್ಕೊಂಡ್ ಮದ್ವೆ ಆದೆ. ಆದ್ರೆ ಅವತ್ತಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಕೃಷ್ಣ ಮದ್ವೆ ಆಗಿದ್ರೆ ಇವತ್ತು ಫಾರಿನ್ ಅಲ್ಲಿ ಆರಾಮಾಗಿ ಸೆಟಲ್ ಆಗ್ತಿದ್ದೆ. ಇಷ್ಟ ಇಲ್ಲ ಅಂದ್ಮೇಲೆ ಕಷ್ಟಪಟ್ಟು ನಾನು ಯಾಕೆ ಮದ್ವೆ ಆದೆ? ಅವನು ಮದ್ವೆ ಆಗ್ಬೇಕಾಗಿತ್ತು. ನೋಡೋಣ, ನಾಳೆ ಅವ್ನು ಬರ್ತಿದ್ದಾನಲ್ಲ, ಮನ್ಸ್ ಚೇಂಜ್ ಆದ್ರೂ ಆಗ್ಬೋದು. ಅಮ್ಮ ಪುಟ್ಪಾಲಿ, ನಾ ಹೋಗಿದ್ ಬರ್ತೀನಿ ಕಮ್ಮೆ. ಸರಿ ಬಾಬಣ್ಣ, ಹುಷಾರು. ಬಾಬಣ್ಣ, ಎಲ್ಲಿಗೆ ಇಷ್ಟೊಂದು ಅಡ್ಜಸ್ಟ್ ಆಗೋಯ್ತಾ ಇದ್ದೀರಿ? ಅದು ಅಡ್ಜಸ್ಟ್ ಅಲ್ಲ ಕಮ್ಮೆ, ಅರ್ಜೆಂಟು. ಹಿಡಿದ್ರಿ ಜಾಡ. ಅದೇ ಎಲ್ಲಿಗೋಯ್ತಾ ಇದ್ದೀರಿ? ಆಮೇಲೆ ಪುಟ್ಪಾಲಿ, ಗಂಟು ಎಲ್ಲಾರು ಹೊಂಟಾಗ ಸೀರೆ ಉಟ್ಕೊಂಡು ಹೆಂಗ್ಸು ಅಡ್ಲಾಕ್ ಬಂದು ಎಲ್ಲಿಗೆ ಅಂತ ಕೇಳಬಾರ್ದು. ಹಂಗ ನೀರಿ ಬಂದ್ರಿ? ಎಲ್ಲಿಗೆ ಹೊಂಟಮ್ಮೆ? ನೀವೇ ಹೇಳಿದ್ರಲ್ಲ, ಗಂಡ್ಸು ಆಚೆ ಹೋಗ್ಬೇಕಾದ್ರೆ ಸೀರೆ ಉಟ್ಟಿರೋ ಹೆಂಗ್ಸು ಅಡ್ಡ ಬಂದಂಗೆಲ್ಲ ಕೇಳಬಾರ್ದು ಅಂತ. ಅದಕ್ಕೆ ನಾನು ನಿಮ್ ತರ ಪಟಪಟಿ ಜಡ್ಡಿ ಹಾಕಬಂದು ಕೇಳ್ತೀನಿ. ಆಮೇಲೆ ಪುಟ್ಪಾಲಿ, ನಿನ್ಗೇನು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗೆ? ಮತ್ತೆ ಇನ್ನೇನ್ ಬಾಬಣ್ಣ, ಎಂಡ್ರಾದವಳು ಗಂಡ ಎಲ್ಲೋಯ್ತಾನೆ ಎಲ್ ಬತ್ತಾನೆ ಅಂತ ವಿಚಾರಿಸ್ಕೋಬೇಕು ತಾನೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಸುಮ್ಮನೆ ಬಿಟ್ಟಾರ. ಅಯ್ಯೋ, ದಡ್ಡ ಬೊಡ್ಡೆತ್ತದೆ. ನಿನಗೂ ನಮ್ಮ ಮಗುನಿಗೂ ಈಡು ಜೋಡು ಸರಿಯಾಗದೆ. ಅಲ್ಲ, ನಿನಗಾದ್ರೂ ಹೊಸಿ ಬುದ್ಧಿ ಬೇಡವೊಮ್ಮೆ. ನಾ ಎಂಡಿಗೆ ಹೋದನು ಇದೇ ಬಾಗಲು ಹೋಯ್ತೀನಿ, ಇದೇ ಬಾಗಲು ಒಳಗೆ ಬರ್ತೀನಪ್ಪ. ಬಾಬಣ್ಣ, ನೀವೇನ್ ಬಾಗ್ಲಲ್ಲಿ ಹೋಗಿ ಕಿಟ್ಕಿಲ್ ನುಕ್ಕ ಬತ್ತೀರಿ ಅಂತ ಹೇಳದ್ನ. ಹಂಗೇನಾರ ಮಾಡಿದ್ರೆ ಜನ ನಿಮ್ಮನ್ನ ಕಳ್ಳ ಅನ್ಕೊಂಡು ಎದ್ವತ್ತದು ನಾಲ್ಕು ಬಾರಿಸ್ತಾರೆ. ಎಲ್ಲಿಗೆ ಹೋಯ್ತಾ ಇದ್ದೀರಿ, ಯಾವ ಕೆಲ್ಸದ ಮೇಲೆ ಹೋಯ್ತಾ ಇದ್ದೀರಿ ಅಂತ ಕೇಳ್ದಿ. ಏನ್ ಎಲ್ಲಾನು ನಿನ್ಗೆ ಹೋಗ್ಬಿಟ್ಟ ಮಾಡ್ಬೇಕಾ? ನನ್ಗೆಲ್ಲ ಏಳಿ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಅತ್ತೆಯವ್ರು ಫೋನ್ ಮಾಡ್ತೀನಿ. ಬೇಡ ಕಮ್ಮಿ, ಹೇಳ್ತೀನಿ. ಇವತ್ತು ನಮ್ಮ ಮಧುರ ಅವ್ರ ಬಾಯ್ ಫ್ರೆಂಡ್ ಬರ್ತಾವನೆ. ಅವನ ಮುಖ ಹೆಂಗಿದ್ದದು ಅಂತ ನೋಡಕ್ ಹೋಯ್ತಾವನಿ. ಬಾಬಣ್ಣ, ಮಧುರ ಅವ್ರ ಬಾಯ್ ಫ್ರೆಂಡ್ ಬಂದ್ರೆ ನೀವ್ಯಾಕೆ ಅವ್ರು ನೋಡಕ್ ಹೋಗ್ಬೇಕು? ಈಗ ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಕ್ ಟೈಮ್ ಇಲ್ಲ, ಬಂದು ಮಾತಾಡ್ತೀನಿ. ವಾಂಟಿ ಏನಮ್ಮೆ, ನನ್ನನ್ನ ತಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮಾತಲ್ಲಿ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಈ ಗೌಡ ಯಾನಂತ ತೋರಿಸ್ಬೇಕಾಯ್ತದೆ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುಗ್ತದೆ. ಹಾಲಕ್ಕಿ ಮಾತ್ ಮೇಲೆ ಸಂದೇಹ ಪಟ್ರೆ ಕಣ್ಣು ಹೊಂಟೋಯ್ತದೆ. ಬೇಡಪ್ಪ, ಶಾಪ ಎಲ್ಲ ಹಾಕ್ಬೇಡ, ಕೊಡು. ಹಾಲಕ್ಕಿ ನುಡಿತೈತೆ. ಅಟ್ಟಿಲಕ್ಕಮ್ಮ, ಇವ್ರ ಆಸೆ ನೆರವೇರ್ಸಮ್ಮ. ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಅಂದ್ರೆ ಪುಟ್ಟಮಲ್ಲಿ ಅವರು. ನಿಮ್ ಹುಡುಗಿ ನಿಮ್ ಕಾಣಿಸ್ತಾ ಇದ್ದಾಳ? ಕಾಣಿಸ್ತಾ ಇದ್ದಾರೆ. ಮತ್ ಕಣ್ಬಿಡಿ. ಅಯ್ಯೋ ಬುಡ್ಬುಡ್ಕೆ, ಏನಯ್ಯ ನಿನ್ ತಾಯ್ತದ ಮಹಿಮೆ. ನೀನ್ ಹೇಳ್ದಂಗೆ ಆಗ್ತಿದೆ. ಅದೇನ್ ಮ್ಯಾಜಿಕ್ ಮಾಡಿದ್ಯಾ? ಸಮೇ, ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ, ಬರೀ ಲಾಜಿಕ್ಕೆ. ದೇವ್ರೆ, ನನಗೆ ಪುಟ್ಟಮಲ್ಲಿಯವರು ಒಲಿಯೋ ಹಾಗೆ ಮಾಡಪ್ಪ. ಅಯ್ಯೋ ದಡ್ ನನ್ ಮಗನೇ, ನಾವು ಕಣ್ ಮುಚ್ಚಿದ್ರೆ ನಾವು ಅಂದ್ಕೊಂಡಿದ್ ಮುಖ ಕಾಣಿಸ್ತೇ ಇರುತ್ತಾ. ನೀನ್ ಯಾರ್ದೋ ಮುಖ ನೆನ್ಸ್ಕೊಂಡಿರ್ತೀಯ, ಅದ್ ಕಾಣಿಸಿರುತ್ತ ಅಷ್ಟೇ. ಈ ಕಾಯ್ತಾನ ನಿಮ್ ಹುಡ್ಗಿಗ್ ತೋರ್ಸಿದ್ರೆ ಸಾಕು, ನೀವ್ ಹೇಳ್ದಂಗೆ ಕೇಳ್ತಾಳೆ. ಏನು ಹೇಳಿದ್ರು ಕೇಳ್ತಾರ? ಹೌದು, ಬಾ ಅಂದ್ರೆ ಬರ್ತಾರೆ, ಕೂತ್ಕೊಂಡ್ರೆ ಕೂತ್ಕೋತಾರೆ, ನೀವ್ ಏನ್ ಹೇಳಿದ್ರು ಮಾಡ್ತಾರೆ. ಹಾಗಿದ್ರೆ ಇತ್ತಾಯ್ತಲ್ಲ, ನಾನೇ ಇಟ್ಕೋತೀನಿ. ಇಟ್ಕೊಳ್ಳಿ, ಮಜಾ ಮಾಡಿ. 5,000 ಕೊಡಿ. 5 ರೂಪಾಯಿ ತಾಯ್ತಕ್ಕೆ 5,000ನಾ? 5,000 ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಬಂದಿರೋ ಅದೃಷ್ಟನ ಓದ್ಬಿಟ್ರೆ ಮತ್ತೆ ಸಿಗ್ತದಾ? ಯೋಚನೆ ಮಾಡಿ.
ಆ ಹುಡುಗಿ ಸಿಗಕ್ಕಿಲ್ಲ. ಆದ್ರೂ 5,000 ಜಾಸ್ತಿ ಆಯ್ತು ಕಣಯ್ಯ. ಬ್ಯಾಡ ಅಂದ್ರೆ ಬಿಟ್ಬಿಡಿ, ನಿಮಗೆ ಒಳ್ಳೆ ಹುಡುಗಿನ ಬೇರೆಯವ್ರಿಗೆ ಒಳ್ಳೆ ಮಾಡ್ತೀನಿ. ಹಂಗೇನಾದ್ರೂ ಮಾಡ್ಬಿಟ್ಯಾ? ನಿಂಗೆ 5,000 ತಾನೆ ಕೊಡ್ತೀನಿ. ಕರೆಕ್ಟ್ ಆಗೈತೆ. ಹಾಲಕ್ಕಿ ನುಡಿತೈತೆ, ಯೋಗ ಬಂದೈತೆ, ಹೋಗ ಬಂದೈತೆ. 5,000 ಕೊಟ್ಟು ಈ ತಾಯ್ತ ತಗೊಂಡಿದ್ದೀನಂತ ಮದುಗೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನನ್ನು ಬೆಂಡೆತ್ತಾಕ್ಬಿಡ್ತಾಳೆ. ಪರವಾಗಿಲ್ಲ, ಪುಟ್ಟಮಲ್ಲಿಯವ್ರಿಗೋಸ್ಕರ ನನ್ನ ಹೆಂಡತಿ ಕೈಲಿ ಒದೆ ತಿನ್ನೋಕ್ಕೂ ರೆಡಿ. ಬಾಪು, ನೀವು ನನಗೆ ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈಗೆಲ್ಲ ಬೋಲ್ ಮಂಡೆ, ಆ ರಿಂಗ್ ಮಾಸ್ಟ್ರು ಹೇಗೆ ಫೂಲ್ ಆದ್ರು ಗೊತ್ತುಂಟಾ? ನಾನು ಅಷ್ಟೇ ಕಣ ರಾಕಿ, ಜಾನಿ ಬೈನ ಈಸಿಯಾಗಿ ಫೂಲ್ ಮಾಡ್ಬಿಟ್ಟೆ. 50 ರೂಪಾಯಿಯ ತಾಯ್ತಕ್ಕೆ ಆ ಮನುಷ್ಯ 5,000 ರೂಪಾಯಿ ಕೊಟ್ರಲ್ಲ, ಅಜನ ಎಂತ ಪಿಟ್ಟು ಕಮ್ಮಿಯ? ಲೇ ರಾಕಿ, ಅವ್ರ ವಿಷಯ ಬಿಟ್ಟಾಕೋ. ನೀನ್ ಹಾಡ್ ಕೇಳಿಲ್ವೇನೋ? ಯಾರಾದ್ರೂ ಹಾಳಾಗೋರ್ಲಿ ನಾವು ನೆಟ್ಗಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊತ್ಕೋಬೇಕು. ಐ ಲೈಕ್ ಇಟ್. ಕ್ಯಾಟ್ 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 ಕ್ಯಾಟ್. ಮಲ್ಲಿಯವರೇ, ಇವತ್ತು ನನ್ನ ಕೈಯಿಂದ ಅದು ಹೇಗೆ ತಪ್ಪಿಸ್ಕೊತಿರೋ ನಾನು ನೋಡೇ ಬಿಡ್ತೀನಿ. ಅಟ್ಟಿಲ್ಲಕ್ಕ ಮುಂತಾಯ್ತಾ, ಶುರು ಮಾಡು ನಿನ್ನ ಕೆಲಸ. ಪುಟ್ಟು ಮಲ್ಲಿಯವ್ರು ನನ್ನನ್ನು ರೊಮ್ಯಾಂಟಿಕ್ ಆಗಿ ನೋಡಬೇಕು. ಹಾಗೆ ಮಾಡು. ಪುಟ್ಟು ಮಲ್ಲಿಯವರು ನಾನು ಅನ್ಕೊಂಡು ಹಾಗೆ ನೋಡ್ತಿದ್ದಾರೆ. ಪುಟ್ಟಮಲ್ಲಿಯವರೇ, ನಾನಂದ್ರೆ ನಿಮ್ಗೆ ಇಷ್ಟನಾ? ಚಂದನ್ ಅವ್ರೆ, ಯಾನ ಇದು 6 ಅಕ್ಕಿಗೆ ನಿಂಗೆ 6 ಇಷ್ಟನ ಅಂತ ಕೇಳಿದ್ರಿ ಹೆಂಗೆ ಹೇಳಿ? ಅರ್ಥ ಆಗಲಿಲ್ಲ. ನೀವು ಅಂದ್ರೆ ನಂಗೆ ಸಾನೇ ಇಷ್ಟ ನೀ. ಪುಟ್ಟಮಲ್ಲಿಯವರೇ, ಇಷ್ಟು ದಿನ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನನ್ನ ಮನಸ್ಸನ್ನ ನೀವೇ ಅರ್ಥ ಮಾಡ್ಕೊಂಡು ಅದನ್ನ ಈಡೇರ್ಸಕ್ಕೆ ಪ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದಿ. ಪುಟ್ಟಮಲ್ಲಿಯವರೇ, ಅದು ಫ್ರೈ ಅಲ್ಲ, ಟ್ರೈ. ಹಿಡಿದ್ರೆ ಜಾಡ. ಪುಟ್ಟಮಲ್ಲಿಯವರೇ, ನೀವು ನನ್ನ ಕೈ ಟಚ್ ಮಾಡ್ಬಿಟ್ರಾ? ಇದೇನು ಕನಸೋ ನಿಜಾನೋ ಒಂದು ನಂಬಕ್ಕಾಗ್ತಿಲ್ಲ. ಚಂದನ್ ಅವ್ರೆ, ನಾನು ನಿಮ್ ಕೈ ಟಚ್ ಮಾಡ್ದಿತ್ತಾ? ಅದಕ್ಕೆ ತಾನೇ ಇಷ್ಟು ದಿನ ಬಕಪಕ್ಷಿ ತರ ಕಾಯ್ತಾ ಕೂತಿರೋದು. ಪುಟ್ಟಮಲ್ಲಿಯವರೇ, ನೀವು ಪ್ರೀತಿಯಿಂದ ನನ್ನನ್ನು ಟಾರ್ಚರ್ ಮಾಡಿದ್ರೂ ತೊಂದರೆ ಇಲ್ಲ ಅಂದೆ. ಗಟ್ಟದ ಅಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯೋ. ಇದು ಕನ್ಸ? ಹಗ್ಲೊತ್ತಲ್ಲಿ ಬೀಳೋ ಕನಸು ಈ ರೇಂಜಿಗೆ ಮಜಾ ಕೊಡ್ತಿದೆ ಅಂದಮೇಲೆ ಇನ್ನು ರಾತ್ರಿ ಬೀಳೋ ಕನಸು ಇನ್ನೆಷ್ಟು ಮಜಾ ಕೊಡಬಾರ್ದು. ರಾತ್ರಿ ಮಲಗುವಾಗ ಸರಿಯಾಗಿ ಪ್ಲಾನ್ ಮಾಡಿ ಮಲಗಬೇಕು. ರಾಣಿ, ಏನಾಗಿದೆ ನಿಮ್ಗೆ? ಸ್ಪೆಷಲ್ ಲವ್ ಆಗಿದೆ. ಇದೇ ಖುಷಿಗೆ ನೀನು ಮೂವಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ನನ್ನ ಮೂವಿ ಕರ್ಕೊಂಡು ಹೋಗ್ತಿದ್ದೀರಾ? ಬರೀ ಮೂವಿಗಷ್ಟೇ ಅಲ್ಲ ಮಧು, ಶಾಪಿಂಗು ಕರ್ಕೊಂಡು ಹೋಗ್ತೀನಿ. ರಾಖಿ ಬಂದು ಗೌಡ್ರು ಪುಟ್ಟಮಲ್ಲಿಯವ್ರು ಸೇವೆ ಮಾಡ್ತಿದ್ದಾರೆ ಅನ್ನಲ್ಲ, ಅವಾಗಲೇ ಒಂದು ಮೂಟೆ ಮೆಣಸಿನ್ಕಾಯಿ ತಿಂದಂಗೆ ಆಗೋಯ್ತು. ಇನ್ನು ನಿನ್ನ ಆಸೆ ಏನೇನಿದ್ಯೋ ಏನನ್ನು ಮಾಡಿ ಮುಗಿಸ್ಬಿಡ್ತೀನಿ. ಬಾಬಣ್ಣ, ಅದು ನನ್ನ ಕೂಸುಮರಿ ಮಾಡ್ಕೊಂಡು ಮಾಡಲೆಲ್ಲ ಓಡಾಡಿಸ್ಬೇಕು. ನಿನಗೆ ಹೆಣ್ಣಿನ ಗಂಡಾಂತರವಿದೆ.
ಪುಟ್ಮಲ್ಲಿಯವ್ರೆ, ಈ ಸ್ವಾಮಿಗಳು ಹೇಳಿರೋ ಮಾತು ಇಲ್ಲಿ ತನಕ ಸುಳ್ಳೇ ಆಗಿಲ್ಲ. ಹಾಗಂತ ನಾನು ಎಣ್ಣೆಕ್ಲಿಂದ ದೂರ ಇರಕ್ಕಂತ. ರೀ ಗೌಡ್ರೆ, ನಿಮಗ್ ಬಂದಿರೋ ದೋಷ ಪರಿಹಾರ ಆಗೋವರೆಗೂ ನೀವು ಗೇಟಲ್ಲಿ ನಾಯಿ ತರ ಬಿದ್ದಿರೋದೇ ಒಳ್ಳೇದು ರೀ. ಗೌಡ್ರೆ, ನಿಮಗ್ ಗಂಡಾಂತರ ಕಳಿಯೋವರೆಗೂ ನನ್ನ ಹತ್ರ ಆಗ್ಲಿ ಪುಟ್ಮಲ್ಲಿಯವ್ರ ಹತ್ರ ಆಗ್ಲಿ ಒಂದ್ ಲೋಟ ನೀರು ಕೇಳ್ಬಾರ್ದು. ಅಕಸ್ಮಾತ್ ಕೇಳಿದ್ರೆ ನೀರಿನ ಬದಲು ಬಾರಿಗೆ ಹೋಗಿ ಬಿಯರ್ ಕುಡ್ಕೊಂಡು ಬಂದು ಬಾರಿಸಿಬಿಡ್ತಾರೆ. ಅಣ್ಣಯ್ಯಪ್ಪನವ್ರು ಬೇರೆ ಅಟ್ಟಿಲಿಲ್ಲ. ಇಂಥ ಟೈಮ್ಲಿ ನಿಮ್ಮನ್ನ ಕಾಪಾಡೋರು ಯಾರ? ಇನ್ಯಾರು? ನಾನೇ.